ನಮಸ್ಕಾರ ವೀಕ್ಷಕರೇ, ಯೆನೆಪೋಯ ಡಿಮ್ ಟು ಬಿ ಯೂನಿವರ್ಸಿಟಿ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಷ್ಟು ಸಂಚಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಮಾಹಿತಿಗಳು ಮತ್ತು ಯೆನೆಪೋಯ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಸಾಕಷ್ಟು ಚಿಕಿತ್ಸೆಗಳ ಕುರಿತಾಗಿ ಕೂಡ ನಾವು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಮನೋರೋಗಿಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಪುನರ್ವಸತಿ ಕೇಂದ್ರದ ಕುರಿತಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಈ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಅನಿಲ್ ಕಾಕುಂಜಿ, ಮನೋರೋಗ ವಿಭಾಗದ ಮುಖ್ಯಸ್ಥರು. ಇವರು ಕೂಡ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಅದರ ಜೊತೆಗೆ ಮನೋರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ರಾಜೇಶ್ ಮಿಥುರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ಇದುವರೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಮನೋರೋಗಗಳು ಬಂದಿರ್ತದೆ. ಅದಕ್ಕೆ ಸಾಕಷ್ಟು ರೀತಿಯಾದಂತಹ ಒಂದು ಆಪ್ತ ಸಮಾಲೋಚನೆಯನ್ನ ನಾವು ಕೊಡಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಆಪ್ತ ಸಮಾಲೋಚನೆಯನ್ನ ಈ ಒಂದು ಮನೋರೋಗಗಳಿಗೆ ಕೊಟ್ಟರೆ ಆ ಒಂದು ರೋಗ ಗುಣಮುಖವಾಗುತ್ತೆ ಅನ್ನುವಂತಹ ಒಂದು ಮಾತು ಕೂಡ ಇದೆ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಮನೋರೋಗಗಳು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ಬೋದು, ಅಥವಾ ಸಾಕಷ್ಟು ಒಂದು ಮಾದಕ ದ್ರವ್ಯಗಳನ್ನ ತಗೊಂಡು ಮನೋರೋಗಕ್ಕೆ ಒಳಗಾಗುವಂತಹ ಒಂದು ದಿನಗಳು ಕೂಡ ಇತ್ತೀಚಿನ ಒಂದು ಈ ಫಾಸ್ಟ್ ಯುಗದಲ್ಲಿ ನಾವು ನೋಡ್ತಾ ಇರಬಹುದು. ಮೊದಲಿಗೆ ಈ ಒಂದು ಮನೋರೋಗಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಪುನರ್ವಸತಿ ಕೇಂದ್ರ ಅಂತ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮೊದಲಿಗೆ ಒಂದು ರಿಹ್ಯಾಬಿಟೇಷನ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ರಿಹ್ಯಾಬಿಲಿಟೇಷನ್ ಅಂದರೆ ಬ್ರಿಂಗಿಂಗ್ ಬ್ಯಾಕ್ ಟು ನಾರ್ಮಲ್ಸಿ ಆರ್ ಬ್ರಿಂಗಿಂಗ್ ಬ್ಯಾಕ್ ಟು ಫಿಟ್ನೆಸ್ ಅಂತ ಹೇಳ್ತೇವೆ. ಸೊ ಈಗ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೇವೆ, ಔಷಧಿ ತಗೊಳ್ತೇವೆ. ಬಟ್ ಈಗ ಆಸ್ಪತ್ರೆಯಿಂದ ಹೋದ ಮೇಲೆ ಅವ್ನು ನಾರ್ಮಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಆಪ್ರೇಷನ್ ಆಗಿರ್ತದೆ, ಆಪ್ರೇಷನ್ ಸಕ್ಸಸ್ ಆಗ್ತದೆ. ಆ ಆಪ್ರೇಷನ್ ಆದ ತಕ್ಷಣ ಅವನು ಪುನಃ ನಾರ್ಮಲ್ಸಿಗೆ ಬರಲ್ಲ. ಅವನು ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಸ್ವಲ್ಪ ಅವನಿಗೆ ಹೆಲ್ಪ್ ಬೇಕಾಗತ್ತೆ. ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ರಿಹ್ಯಾಬಿಲಿಟೇಷನ್ ಹೆಲ್ಪ್ ಮಾಡುತ್ತೆ. ಸೊ ಹುಷಾರಿ ಪೂರ್ತಿ ನಾರ್ಮಲ್ಸಿಗೆ ಬರಲಿಕ್ಕೆ, ಹುಷಾರಿ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಫೆಸಿಲಿಟಿ ಇರುವಂತದ್ದು. ಓಕೆ, ಇವಾಗ ಈ ಒಂದು ಮನೋರೋಗ ಅಂದ್ರೆ ಏನು, ಈ ರಿಹ್ಯಾಬಿಲಿಟೇಷನ್ ಇವ್ರಿಗೆ ಯಾಕೆ ಅಗತ್ಯ ಅನ್ನೋದನ್ನ ತಿಳಿಸ್ಕೊಡಿ. ಶಾರೀರಿಕ ಕಾಯಿಲೆ ಬರುವಾಗೆ ಮನಸ್ಸಿಗೂ ಕಾಯಿಲೆ ಬರುವಂಥದ್ದು ಎಲ್ಲರಿಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಫಸ್ಟ್ ಮನೋರೋಗ ಅಂತ ಪ್ರಾಬ್ಲಮ್ ಉಂಟು ಅಂತ. ಆ್ಯಕ್ಚುಲಿ ಶಾರೀರಿಕ ಬರುವಾಗೆ ಮನಸ್ಸಿಗೂ ನೋವು ಬರ್ತದೆ, ನೋವು ತೊಂದರೆಗಳು ಬರ್ತದೆ. ಅದು ಹಲವಾರು ಟೈಪ್ ಇದು ಬರ್ತದೆ. ಸೊ ಕೆಲವು ಸ್ವಲ್ಪ ಸೀರಿಯಸ್ ಟೈಪಿನ ಪ್ರಾಬ್ಲಮ್ಸಿಗೆ ಸ್ವಲ್ಪ ಮೆಡಿಸಿನ್ ಅಲ್ಲದೆ ಹುಷಾರಿ ಮಾಡಲಿಕ್ಕೆ ಸ್ವಲ್ಪ ರಿಹ್ಯಾಬಿಲಿಟೇಷನ್ ಅಗತ್ಯ ಬರ್ತದೆ. ಉದಾಹರಣೆಗೆ ಈಗ ಹೇಳುದಿದ್ರೆ ಮಾದಕ ವಸ್ತು ಅಥವಾ ಮದ್ಯಪಾನ ಟ್ರೀಟ್ಮೆಂಟ್ಗೆ ಸಾಧಾರಣ ಒಂದು ವಾರದಿಂದ ಒಂದು 10 ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೇವೆ ಇನಿಷಿಯಲಿ. ಸೊ ಆ ಟೈಮ್ಗೆ ಇನಿಷಿಯಲ್ ವಿಡ್ರಾಲ್ ಸಿಂಪ್ಟಮ್ಸ್, ದೊಡ್ಡ ಪ್ರಾಬ್ಲಮ್ ಏನು ಬರ್ತದೆ ಅದಕ್ಕೆಲ್ಲ ಔಷಧಿ ಮಾಡ್ತೇವೆ. ಅದಾದ್ಮೇಲೆ ಅವನು ಇಮಿಡಿಯೇಟ್ಲಿ ಮನೆಗೆ ಹೋಗ್ಲಿಕ್ಕೆ ಫುಲ್ ತಯಾರಾಗಿರೋದಿಲ್ಲ. ಮನೆಗೆ ಹೋದ್ಮೇಲೆ ಪುನಃ ಕುಡಿಯೋ ಸಾಧ್ಯತೆ ಜಾಸ್ತಿ ಇರ್ತದೆ. ಬ್ಯಾಕ್ ಟು ನಾರ್ಮಲ್ಸಿ ಬರಲಿಕ್ಕೆ ಆ ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ರಿಹ್ಯಾಬಿಲಿಟೇಷನ್, ಪುನರ್ವಸತಿ ಕೇಂದ್ರ ರಿಹ್ಯಾಬಿಲಿಟೇಷನ್ ಹೆಲ್ಪ್ ಮಾಡ್ತದೆ. ಸೊ ಅದರಲ್ಲಿ ಅವನು ಹೇಗೆ ಆಸೆ ಬಂದಾಗ ಹೇಗೆ ಅದನ್ನು ತಡೆಯೋದು, ಅವನ ದಿನಚರಿಯನ್ನು ಪುನಃ ಹೇಗೆ ಕಂಟಿನ್ಯೂ ಮಾಡೋದು, ಯಾವ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು, ಸೊ ಇದೆಲ್ಲ ಅವನಿಗೆ ಪುನಃ ಹೇಳಿಕೊಟ್ಟು ಟ್ರೈನಿಂಗ್ ಕೊಟ್ಟು ಅವನು ಪುನಃ ನಾರ್ಮಲ್ಸಿ ಹೋಗುವಂಥ ಆ ಫೆಸಿಲಿಟಿ, ಪುನಃ ಕುಡಿಯೋದಾಗಿ ಮಾಡಿ ಪುನಃ ಬ್ಯಾಕ್ ಟು ನಾರ್ಮಲ್ಸಿ ಹೋಗುವಂಥ ಫೆಸಿಲಿಟಿಗೆ ರಿಹ್ಯಾಬಿಲಿಟೇಷನ್ ಹೆಲ್ಪ್ ಮಾಡ್ತದೆ. ಓಕೆ, ನೀವು ಹೇಳಿದ್ರಿ ರಿಹ್ಯಾಬಿಲಿಟೇಷನ್ ಯಾಕೆ ಅಗತ್ಯ ಅಂದರೆ ಏನು ಅಂತ ತಿಳಿಸ್ಕೊಟ್ರೆ. ಓಕೆ, ಸಾಮಾನ್ಯವಾಗಿ ಈ ಒಂದು ಮಾದಕ ವಸ್ತುಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಜನರು ಯಾವ ಒಂದು ಮಾದಕ ವಸ್ತುಗೆ ಅಡಿಕ್ಟ್ ಆಗ್ತಾರೆ, ಯಾವ ವಸ್ತುಗಳನ್ನ ತಗೊಳ್ತಾರೆ ಅಂತ ತಿಳಿಸ್ಕೊಡಿ. ಸಾಮಾನ್ಯವಾಗಿ ತಗೊಳ್ಳೋದು ಸ್ಮೋಕಿಂಗ್ ಕಾಮನೆಸ್ಟ್ ಅಂದರೆ ಸ್ಮೋಕಿಂಗ್. ಬಟ್ ಸ್ಮೋಕಿಂಗ್ ತುಂಬ ಜನ ಅದನ್ನು ಟ್ರೀಟ್ಮೆಂಟ್ಗೋಸ್ಕರ ಬರುವುದಿಲ್ಲ. ಜಾಸ್ತಿ ಬರುವಂಥದ್ದು ಮದ್ಯಪಾನ, ಆಲ್ಕೋಹಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಟ್ರೀಟ್ಮೆಂಟ್ಗೆ ಅಂತ ಬರುವಂಥದ್ದು ಆಲ್ಕೋಹಾಲ್, ಯಾಕಂದರೆ ಅದರಿಂದ ಸ್ವಲ್ಪ ಶಾರೀರಿಕ ತೊಂದರೆಗಳು ಜಾಸ್ತಿ ಬೇಗ ಕಾಣುವಂಥದ್ದು ಅಥವಾ ಸೊಸೈಟಿಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಅದಲ್ಲದೆ ಇತ್ತೀಚೆಗೆ ನಮ್ಮ ಲೈಫಲ್ಲಿ ತುಂಬ ಕೇಳುವಂತೆ ಬರುವಂಥದ್ದು ಇನ್ನೊಂದು ಗಾಂಜಾ. ನಮ್ಮ ಊರಲ್ಲಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಗಾಂಜಾ ಸೇವನೆಯಿಂದ. ಅದು ಅಲ್ಲದೆ ಹಲವಾರು ಮಾದಕ ವಸ್ತುಗಳಿದೆ. ನಿದ್ರೆ ಮಾತ್ರೆ ತಗೊಳ್ಳುವಂಥದ್ದು, ಅಫೀಮ್, ಆ ಥರ ಹೈಯರ್ ಆರ್ಡರ್ಸ್, ಕೋಕೇನ್, ಹೆರಾಯಿನ್, ಆ ಥರದ್ದು ಸ್ವಲ್ಪ ಬ್ರೌನ್ ಶುಗರ್ ಯೂಸ್ ಮಾಡುವಂಥದ್ದು. ಅದು ಅಲ್ಲದೆ ಕೆಲವು ಮೂಗಲಿ ಸ್ಮೆಲ್ ಮಾಡುವಂಥ ಕೆಲವು ಐಟಮ್ಸು ಇದೆ, ಅದರಿಂದಾಗಿ ಅಡಿಕ್ಷನ್ ಬರುವಂಥದ್ದು. ಸೊ ಹಲವಾರು ರೀತಿಯ ಮಾದಕ ವಸ್ತುಗಳು ಅಥವಾ ಇದರಿಂದ ಅಡಿಕ್ಷನ್ಸ್ ಪ್ರಾಪರ್ಟಿ ಇರುವಂಥ ಪ್ರಾಬ್ಲಮ್ಸ್ ತುಂಬ ಇದೆ. ಬಟ್ ಸಾಧಾರಣವಾಗಿ ಕ್ಲಿನಿಕಲಿ ನಾವು ನೋಡುವಂಥದ್ದು ಆಲ್ಕೋಹಾಲ್ ಅಂದರೆ ಮದ್ಯಪಾನದಿಂದ ಸಾಧಾರಣವಾಗಿ ಕಾಮನ್ ಆಗಿ ಕಾಣುವಂಥ ಪ್ರಾಬ್ಲಮ್. ಓಕೆ, ನೀವಾಗ ಹೇಳಿದ್ರಿ ಜಾಸ್ತಿ ಇವಾಗ ಅಡಿಕ್ಟ್ ಆಗಿರುವಂಥದ್ದು ಈ ಒಂದು ಸ್ಮೋಕಿಂಗ್ ಇದಕ್ಕೆ ಅಂತ. ನೀವೊಂದು ರಿಸರ್ಚ್ ಮಾಡುವಂಥ ಒಂದು ಟೈಮಲ್ಲಿ ಏನಾದರೂ ಈ ಒಂದು ಸ್ಮೋಕಿಂಗ್ ಇದಕ್ಕೆ ಯಾಕೆ ಜಾಸ್ತಿ ಅಡಿಕ್ಟ್ ಆಗ್ತಾರೆ ಅಂತ ಏನಾದರೂ ತಿಳಿದು ಬಂದಿದೆಯಾ, ಕಾರಣಗಳೇನಾದರೂ?
ಸಾಧಾರಣವಾಗಿ ಯಾವ ಮಾದಕ ವಸ್ತು ತಗೊಂಡ್ರು ಅದರಿಂದ ಏನಂದ್ರೆ ಒಂದು ಪ್ಲೆಷರ್ ಕೆಮಿಕಲ್, ಅದೊಂದು ಪ್ಲೆಷರಬಲ್ ಐಟಮ್. ಸೊ ಅದ್ರೇನಿದ್ರೆ ಡೋಪಮಿನ್ ಸೆಕ್ರೇಟ್ ಆಗ್ತದೆ. ಆ ಪ್ಲೆಷರ್ ಇಂದಾಗಿ ಜನರು ಆ ಸಂತೋಷಗೋಸ್ಕರ ಅದನ್ನು ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಒಮ್ಮೆ ಆ ಸಂತೋಷ ಬಂದ್ರೆ ಆ ಸಂತೋಷ ಇನ್ನೂ ಬೇಕು ಅಂತ ಆಸೆ ಜಾಸ್ತಿ ಆಗ್ತದೆ. ಸೊ ಸಂತೋಷ ಬೇಕು ಅಂತ ಅಂದ್ರೆ ಅದು ಆ ಒಂದು ಲೆವೆಲ್, ಟಾಲರೆನ್ಸ್ ಲೆವೆಲ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಒಮ್ಮೆ 2 ಸಿಗರೇಟ್ ಸೇರ್ತಾರೆ, ಆಮೇಲೆ 2 ಸಿಗರೇಟ್ ಸೇದಿ ಸಾಕಾಗುದಿಲ್ಲ, 4 ಸಿಗರೇಟ್ ಬೇಕು ಅಂತ ಅನಿಸ್ತದೆ. ಸೊ ಅದು ಅದೇ ತರ ಕ್ರಮೇಣ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ದಿನದಲ್ಲಿ ಇವಾಗ ಒಂದು 2 ಪ್ಯಾಕ್ ಇನ್ನೂ ಜಾಸ್ತಿ ಸೇತಾ ಅದು ಸೇತಿ ಜಾಸ್ತಿ ಹೋದ ತಕ್ಷಣ ಅದು ಅಡಿಕ್ಷನ್ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಆಗ್ತದೆ. ಅದು ಬೇಕು ಅಂತ ಆಸೆ ಜಾಸ್ತಿ ಆಗ್ತದೆ, ಅದನ್ನು ತೀರಿಸಲಿಕ್ಕೆ ಇನ್ನೂ ತಗೊಳ್ತಾ ಇರ್ತಾರೆ. ಅದೊಂದು ಸೈಕಲ್ ತರ ಶುರು ಆಗ್ತಾ ಇರುವಂಥದ್ದು. ಎಸ್ ಡಾಕ್ಟರ್ ರಾಜೇಶ್ ಮಿಥುನ್ ಅವ್ರ ಜೊತೆ ಮಾತಾಡೋದಾದ್ರೆ, ಈ ಒಂದು ಮದ್ಯಪಾನದಿಂದ ಆಗುವಂತಹ ತೊಂದರೆಗಳೇನು, ಯಾಕೆ ಈ ಒಂದು ಮದ್ಯಪಾನವನ್ನ ಸೇವಿಸ್ತಾರೆ ಅಂತ ತಿಳಿಸ್ಕೊಡಿ. ನಮಸ್ತೆ. ಮದ್ಯಪಾನ ಎನ್ನುವಂಥದ್ದು ಹೇಗೆ ಅಂದರೆ, ನಾವು ಹಿಸ್ಟ್ರಿಯಲ್ಲಿ ನೋಡಿದರೆ ಸುಮಾರು 12,000 ವರ್ಷಗಳಿಂದ ಮನುಷ್ಯನ ಜೊತೆ ಅಂಟಿಕೊಂಡಿರುವಂತಹ ಒಂದು ಪದಾರ್ಥ. ನಾವು ಫಸ್ಟ್ ಹಿಸ್ಟ್ರಿಯಲ್ಲಿ ನೋಡಿದರೆ 12,000 ವರ್ಷಗಳ ಹಿಂದೆ ಇದರ ಉಲ್ಲೇಖ ಇದೆ. ಇತ್ತೀಚೆಗೆ ನಮ್ಮ ಭಾರತದಲ್ಲೂ ನೋಡಿದರೆ ನಾವು ಸುಮಾರು 5,000 ವರ್ಷಗಳಿಂದ ಈ ಮದ್ಯಪಾನವನ್ನು ನೋಡ್ಬೋದು. ಹಾಗಾಗಿ ಇದು ಅಂಟಿಕೊಂಡಿರುವಂಥ ಪದಾರ್ಥ. ಈಗ ಮದ್ಯಪಾನದ ಇನ್ಸಿಡೆಂಟ್ಸ್ ಈಗ ನಮ್ಮ ದೇಶದಲ್ಲಿ ಎಷ್ಟು ತೊಂದರೆ ಇದೆ ಅಂತ ನಾವು ನೋಡೋದಿದ್ರೆ, ಸುಮಾರು 15-20% ಜನ ಈ ಮದ್ಯಪಾನವನ್ನು ತೊಡಗಿದ್ದಾರೆ, ಅಂದರೆ ರೋಗದಿಂದ ಬಳಲ್ತಾ ಇದ್ದಾರೆ, ಮದ್ಯಪಾನ ರೋಗ. ನಮ್ಮ ವಿದೇಶದ ಸ್ಟ್ಯಾಟಿಸ್ಟಿಕ್ಸನ್ನೆಲ್ಲ ನಾವು ನೋಡಿದ್ರೆ ಸುಮಾರು 90% ಜನ ತಮ್ಮ ಜೀವನದಲ್ಲಿ ಮದ್ಯಪಾನವನ್ನು ಮಾಡ್ತಾರೆ. ಇತ್ತೀಚೆಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 85-90% ಮಕ್ಕಳು 18 ವರ್ಷಕ್ಕಿಂತ ಮುಂಚೆಯೇ ಮದ್ಯಪಾನವನ್ನು ಮಾಡಿರ್ತಾರೆ. ಹಾಗಾಗಿ ಇದರಲ್ಲಿ ನಮ್ಮ ಸೀರಿಯಸ್ನೆಸ್, ಈ ಮದ್ಯಪಾನದ ಸೀರಿಯಸ್ನೆಸ್ ಎಷ್ಟು ಅಂತ ನಾವು ನೋಡ್ಬೋದು. ಹಾಗಾಗಿ ಇತ್ತೀಚಿನ ನಮ್ಮ ದೇಶದಲ್ಲಿ ತೊಂದರೆಗಳನ್ನು ನೋಡಿದರೆ ಮದ್ಯಪಾನವೇ ಸುಮಾರು ಹಲವಾರು ತೊಂದರೆಗಳಿಗೆ ಮುಖ್ಯವಾದ ಕಾರಣ. ಹಾಗೆ ಈಗ ಮದ್ಯಪಾನದಿಂದ ಬರುವಂಥ ತೊಂದರೆಗಳೇನು? ಫಸ್ಟಿಗೆ ನಮ್ಮ ಏನು ಜನರಲ್ಲಿ ಒಂದು ಮಿತ್ ಇದೆ, ತಪ್ಪು ನಂಬಿಕೆ. ಒಂದು ಸಲ ಡ್ರಿಂಕ್ಸ್ ಕುಡಿದ್ರೆ ಏನೂ ಆಗಲ್ಲ, ತೊಂದರೆ ಇಲ್ಲ ಅಂತ. ಈ ಡ್ರಿಂಕ್ಸ್ ಅನ್ನೋದು ಅಂಟಿಕೊಳ್ಳೋದಕ್ಕೆ ಮೊದಲನೇ ಸಲ ಕುಡಿಯೋದು ಒಂದು ಇಂಪಾರ್ಟೆಂಟ್ ಕಾರಣ. ಹಾಗಾಗಿ ಯಾವತ್ತೂ ಈ ಮಿತ್, ಈ ತಪ್ಪು ನಂಬಿಕೆಗಳ ಬಗ್ಗೆ ಜನರು ಪರಿಕಲ್ಪನೆಗಳನ್ನು ಹೆಚ್ಚಾಗಿ ಇಟ್ಕೊಳ್ಬೇಕು. ಯಾವತ್ತು ಈ ಮೊದಲನೇ ಡ್ರಿಂಕ್ ಏನೂ ಆಗಲ್ಲ ಅಂತ ಶುರು ಮಾಡಿದ್ರೆ, ಆಮೇಲೆ ರೋಗ ಏನಿದೆ ಅಂಟ್ಕೊಂಡು ಬಿಟ್ರೆ ಆಮೇಲೆ ಅದನ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ. ಈಗ ಡ್ರಿಂಕ್ಸ್ ಇಂದ ಬರುವಂತಹ ತೊಂದರೆಗಳು, ಇನಿಷಿಯಲಿ ಕೆಲವು ದಿನಗಳಲ್ಲಿ ಡ್ರಿಂಕ್ಸ್ ಕುಡಿದಾಗ ತುಂಬಾ ಸಂತೋಷದಿಂದ ಆಟ ಆಡ್ತಾ ಇರ್ತಾನೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಇದು ಟಾಲರೆನ್ಸ್ ವಿಡ್ರಾವಲ್ ಅಂತ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಒಂದು ಹಂತಕ್ಕೆ ಹೋಗ್ತದೆ, ಅಂದ್ರೆ ಚಟ ಅಂಟಿಕೊಳ್ಳುವಂಥದ್ದು. ಈ ಅಂಟಿಕೊಂಡ ನಂತರ ಬರುವಂತ ತೊಂದರೆಗಳು, ಫಸ್ಟ್ ಒಂದು ನೆನಪಿನ ಶಕ್ತಿಯ ತೊಂದರೆ, ಬ್ಲ್ಯಾಕ್ ಔಟ್ಸ್ ಅಂತ ಹೇಳ್ತೇವೆ. ಇವನಿಗೆ ಏನಾಗ್ತದೆ ಅಂದ್ರೆ, ಡ್ರಿಂಕ್ಸ್ ಕುಡಿದಾಗ ತಾನು ಏನ್ ಮಾಡ್ತಾ ಇದ್ದಾನೆ ಆ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಪರಿಕಲ್ಪನೆ ಇರುವುದಿಲ್ಲ. ಕುಡ್ದಿರ್ತಾನೆ, ಸ್ವಲ್ಪ ಸಮಯದಲ್ಲಿ ಆ ಡ್ರಿಂಕ್ಸ್ ಬಾಡಿಯಲ್ಲಿ ಮೆದುಳಿನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಏನೇನಾಗಿದೆ ಅವನಿಗೆ ಅನ್ನೋದ್ರ ಬಗ್ಗೆ ಜ್ಞಾಪಕ ಇರುವುದಿಲ್ಲ, ಅವನು ಏನೇನೋ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ನೆಕ್ಸ್ಟ್ ಈ ನೆನಪಿನ ಶಕ್ತಿ ಮಧ್ಯೆ ಹೇಳಿದೆ. ಇನ್ನು ದೇಹದಲ್ಲಿ ಏನೇನು ತೊಂದರೆ ಆಗ್ತದೆ, ಫಸ್ಟ್ ಮೆದುಳಿನ ಬಗ್ಗೆ ನಾವು ನೋಡಿದ್ರೆ, ಮೆದುಳಿನ ಪ್ರಮಾಣ ಏನಿದೆ, ಸೈಜ್ ಏನಿದೆ, ಇದು ಕ್ಷೀಣಿಸ್ಲಿಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಕ್ರಮೇಣ ಒಂದು 5 ವರ್ಷ ಅಥವಾ 6 ವರ್ಷ, ಕೆಲವರಿಗೆ ಇನ್ನೊಂದು 10 ವರ್ಷ ಕಂಟಿನ್ಯೂಸ್ ಆಗಿ ಮದ್ಯಪಾನ ಮಾಡೋದ್ರಿಂದ ನಂತರ ನೆನಪಿನ ಶಕ್ತಿಯಲ್ಲಿ ತೊಂದರೆಗಳು, ಕೆಲವು ಮಾನಸಿಕ ಕಾಯಿಲೆಗಳು ಅಂದ್ರೆ ಖಿನ್ನತೆ, ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಅಥವಾ ಸೈಕೋಸಿಸ್ ಅಂತ ಹೇಳ್ಬೋದು, ಹಲವಾರು ರೀತಿಯ ಮಾನಸಿಕ ಕಾಯಿಲೆಗಳು, ಆಂಗ್ಸೈಟಿ, ಉದ್ವೇಗ ಮುಂತಾದ ಕಾಯಿಲೆಗಳು ಬರ್ಬೋದು. ಇನ್ನು ದೇಹದಲ್ಲಿ ನೋಡಿದ್ರೆ ಒಂದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ, ಮೇದೋಜೀರಕ ಗ್ರಂಥಿ. ಈ ಗ್ರಂಥಿಯ ಮೇಲೆ ಆಲ್ಕೋಹಾಲ್ ಆಕ್ಷನ್ ಏನಾಗುತ್ತೆ, ತೊಂದರೆ ಬರುವುದರಿಂದ ತುಂಬಾ ಕೆಲವು ವರ್ಷಗಳಲ್ಲಿ ಏನು ಪ್ರಾಬ್ಲಮ್ ಬರ್ಬೋದು, ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೇವೆ, ಮೇದೋಜೀರಕ ಗ್ರಂಥಿಯಲ್ಲಿ ಒಂದು ಡ್ಯಾಮೇಜ್ ಆಗುವಂಥದ್ದು. ಆಗ ಮೇದೋಜೀರಕ ಗ್ರಂಥಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಲವು ಕೆಮಿಕಲ್ಸ್ ಏನಿದೆ ಹೊಟ್ಟೆ ಒಳಗಡೆ ರಿಲೀಸ್ ಆಗಿಬಿಡುತ್ತೆ, ಅಂದರೆ ಬಂದ್ಬಿಡುತ್ತೆ. ಇದರಿಂದಾಗಿ ನಮ್ಮ ದೇಹವನ್ನೇ ಈ ಗ್ರಂಥಿಗಳೇನಿದೆ ಡೈಜೆಸ್ಟ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ಅದರಿಂದ ಒಂದು ಸಿವಿಯರ್ ಪೇನ್ ಪ್ರೊಡ್ಯೂಸ್ ಆಗ್ಬೋದು. ಪಿತ್ತಕೋಶದ ಮೇಲೆ ಏನಾಗುತ್ತೆ, ಪಿತ್ತಕೋಶದಲ್ಲಿ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಹೇಳಿ ಲಿವರ್ ಫೇಲ್ಯೂರ್ ಆಗ್ಬೋದು, ಡಯಾಬಿಟಿಸ್ ಬರ್ಬೋದು, ಅಥವಾ ಬೇರೆ ಇತರ ಕಾಯಿಲೆಗಳು ಇದರಿಂದ ಬರ್ಬೋದು. ಹಾರ್ಟ್ ಮೇಲೆ ಏನು ಹೇಳ್ತದೆ, ಹಾರ್ಟ್ ಕಾರ್ಡಿಯೋಮಯೋಪತಿ ಅಂತ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಟಿನ ಸೈಜ್ ದೊಡ್ಡದಾಗ್ಲಿಕ್ಕೆ ಶುರು ಆಗುತ್ತೆ, ಕ್ರಮೇಣ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಹಾಗೆ ರಕ್ತದಲ್ಲಿ ಕೆಲವು ಕೊಬ್ಬಿನ ಅಂಶ ಹೆಚ್ಚುವುದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಮುಂತಾದ ತೊಂದರೆಗಳು ಬರ್ಬೋದು. ಇನ್ನು ಇತ್ತೀಚೆಗಿನ ನಾವು ಜಗತ್ತಿನಲ್ಲಿ ನೋಡಿದರೆ, ನಮ್ಮ ಹದಿಹರೆಯದವರು ಕುಡಿಯುವುದನ್ನು ಜಾಸ್ತಿ ಮಾಡಿದ್ದಾರೆ, ಯಾಕೆಂದರೆ ಅದರಿಂದ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ ನನಗೆ ಅಂತ. ಆ್ಯಕ್ಚುಲಿ ಲೈಂಗಿಕ ತೊಂದರೆಗಳು ಇದರಿಂದಾಗಿ ಬರ್ತಾ ಇದ್ದಾವೆ ಇತ್ತೀಚೆಗೆ. ಇನ್ನು ಮಯೋಪತಿ ಅಂತ ಹೇಳ್ತೇವೆ. ಒಟ್ಟಾಗಿ ನಾವು ನೋಡಿದರೆ ತಲೆಯಿಂದ ಕಾಲು ಬೆರಳವರೆಗೆ ಎಲ್ಲ ಆರ್ಗನ್ಸ್ ಮೇಲೂ ಈ ಆಲ್ಕೋಹಾಲ್ ಡ್ಯಾಮೇಜ್ ಬೀಳುತ್ತೆ. ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಮತ್ತೆ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಈ ಒಂದು ಮದ್ಯಪಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವೊಂದು ಸಂದರ್ಭಗಳಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಅಂತಲೇ ನಾವು ಹೇಳ್ಬೋದು, ಹೆಚ್ಚಾಗಿ ಇವಾಗ ಗಂಡಸರಿಗಿಂತ ಹೆಚ್ಚಾಗಿ ಸೇವಿಸ್ತಾ ಇರುವಂಥದ್ದು ಹೆಂಗಸರ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಕೂಡ ಇದಕ್ಕೆ ಒಂದು ಕಾರಣ ಆಗಿದೆ. ಏನೋ ಡ್ರಿಂಕ್ಸ್ ಮಾಡಿ ಪಬ್ಬಿಂದ ಹಾರಿ ಬಿದ್ದಂಥ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಈ ಒಂದು ಡ್ರಿಂಕ್ಸ್ ಮಾಡುವಂಥ ಟೈಮಲ್ಲಿ ಗಂಡಸರಲ್ಲೇ ಬೇರೆ ರೀತಿಯಾದಂಥ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹೆಂಗಸರಲ್ಲೇ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಯಾವ್ಯಾವ ರೀತಿಯ ಒಂದು ಡಿಫ್ರೆನ್ಸ್ ಇದೆ ಅಂತ ತಿಳಿಸ್ಕೊಡಿ. ಈಗ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಡ್ರಿಂಕ್ಸಿಂದ ಆಗುವಂಥ ಪರಿಣಾಮಗಳೇನೆಂದರೆ, ಈ ಆಲ್ಕೋಹಾಲ್ ಅಂತ ಏನಿದೆ ಮದ್ಯಪಾನ, ಈ ಆಲ್ಕೋಹಾಲ್ ಕಂಟೆಂಟ್ ದೇಹದಲ್ಲಿ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ದೇಹದಲ್ಲಿ ಅದು ಚರ್ವಣ ಆಗಿ ಹೊರಗಡೆ ಹೇಗೆ ಹೋಗ್ತದೆ, ಇದರಲ್ಲಿ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ವ್ಯತ್ಯಾಸ ಆಗ್ತದೆ. ಹೆಂಗಸರಲ್ಲಿ ದೇಹದಲ್ಲಿ ಕೊಬ್ಬಿನ ಅಂಶ, ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹೆಂಗಸರು ಆಲ್ಕೋಹಾಲ್ ತಗೊಂಡ್ರೆ ಅದು ಆಲ್ಕೋಹಾಲಿನ ಮೆಟಬಾಲಿಸಮ್ ಅಂತ ಏನಿರುತ್ತೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತದೆ. ಗಂಡಸರಲ್ಲಿ ಲಿವರ್ ಸೈಜ್ ದೊಡ್ಡದಿರ್ತದೆ. ಅಟ್ ದ ಸೇಮ್ ಟೈಮ್ ಆಲ್ಕೋಹಾಲ್ ಅಂಡ್ ಡಿಹೈಡ್ರೋಜಿನೇಸ್ ಕೆಲವು ಎನ್ಸೈಮ್ಸ್ ಏನಿರ್ತದೆ, ಅಂದರೆ ಇದನ್ನು ಡೈಜೆಸ್ಟ್ ಮಾಡುವಂಥ ಎನ್ಸೈಮ್ಸ್, ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೀಘ್ರವಾಗಿ ಹೊರಗಡೆ ಹೋಗ್ಬೋದು. ಹಾಗಾಗಿ ಹೆಂಗಸರಿಗೆ ಕಮ್ಮಿ ಪ್ರಮಾಣದ ಆಲ್ಕೋಹಾಲ್ ತಗೊಂಡ್ರು ಕೂಡ ಕಿಕ್ ಅಂತ ಏನು ಹೇಳ್ತೇವೆ, ಏನು ಹ್ಯಾಪಿನೆಸ್ ಅಂತ ಏನು ಸಿಗ್ತದೆ ಅದು ಸ್ವಲ್ಪ ಜಾಸ್ತಿ ಅಂದರೆ ಕಮ್ಮಿ ಪ್ರಮಾಣದಲ್ಲೇ ಸಿಗ್ತದೆ. ಹಾಗಾಗಿ ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ ಕೂಡ ಹೋಗಿ ತಾನು ಗಂಡಸರಿಗೆ ನಾನು ಈಕ್ವಲ್ ಅಂತ ಹೇಳಿ ಸಮ ಪ್ರಮಾಣದಲ್ಲಿ ಡ್ರಿಂಕ್ಸ್ ತಗೊಳ್ತಾರೆ. ಬಟ್ ಕಿಕ್ ಜಾಸ್ತಿ ಬರ್ಬೋದು, ಬಟ್ ಅದನ್ನು ಮೆಟಬಲೈಸ್ ಮಾಡಿ ದೇಹದಿಂದ ಹೊರಗಡೆ ಹಾಕುವ ಶಕ್ತಿ ಕಮ್ಮಿ. ಒಂದು ಇನ್ನೊಂದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ತೊಂದರೆ ಇದೆ. ಅದೇನಂದ್ರೆ, ಈ ಲೇಡೀಸ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಡ್ರಿಂಕ್ಸ್ ತಗೊಂಡ್ರೆ ಏನಾಗುವಂಥದ್ದು, ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತಗೊಂಡಿರೋ ಡ್ರಿಂಕ್ಸ್ ಏನಿದೆ ಅದು ಯೂಟ್ರಸ್ಸಿಗೆ ಹೋಗಿ ತಮ್ಮ ಮಗು ಏನಿದೆ, ಹೊಟ್ಟೆಯಲ್ಲಿ ಬೆಳೀತಾ ಮಗು ಏನಿದೆ ಇದರ ಮೇಲೆ ಪ್ರಭಾವವನ್ನು ಬೀಳುವಂಥದ್ದು. ಇದರಿಂದಾಗಿ ಹುಟ್ಟುವಂಥ ಮಗು ಸಿಂಡ್ರೋಮಿಕ್ ಬೇಬಿ ಅಂತ ಹೇಳ್ತೇವೆ. ಇದರಲ್ಲಿ ಕೆಲವು ಬುದ್ಧಿಮಾಂದ್ಯತೆ ಅಥವಾ ದೇಹದಲ್ಲಿ ಹಾರ್ಟಿನಲ್ಲಿ ತೊಂದರೆ ಇರ್ಬೋದು, ಅಥವಾ ಫೇಶಿಯಲ್ ಅಪಿಯರೆನ್ಸ್ ಅಲ್ಲಿ ತೊಂದರೆ ಏನಿರ್ಬೋದು, ಇದೆಲ್ಲ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುಂದೆ ಈ ಮಗು ಹುಟ್ಟಿದ್ರೆ ಅದಕ್ಕೆ ಬುದ್ಧಿಮಾಂದ್ಯತೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ. ಹಾಗಾಗಿ ಲೇಡೀಸ್ ತಾವು ಏನಾದರೂ ಡ್ರಿಂಕ್ಸ್ ತಗೊಳ್ಳೋದಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಖಂಡಿತ ತಗೊಳ್ಳೇಬಾರ್ದು. ಓಕೆ, ಇವಾಗ ನೀವು ಹೇಳಿದ್ರಿ ಮದ್ಯಪಾನ ಬರೋದಕ್ಕೆ ಕಾರಣ ಏನು, ಮದ್ಯಪಾನವನ್ನು ಯಾಕೆ ತಗೊಳ್ತಾರೆ, ಮದ್ಯಪಾನದಿಂದ ಆಗುವಂಥ ತೊಂದರೆಗಳೇನು ಅಂತ ನೀವೆಲ್ಲ ತಿಳಿಸ್ಕೊಟ್ರಿ. ಈಗ ಮದ್ಯಪಾನವನ್ನು ನಾವು ಈ ಮದ್ಯಪಾನದಿಂದ ನಾವು ಹೊರ ಬರಬೇಕು ಅಂತ ಅನಿಸಿರುತ್ತೆ ಅವರಿಗೆ, ಸಡನ್ ಆಗಿ ಈ ಮದ್ಯಪಾನವನ್ನು ನಿಲ್ಲಿಸಿದ್ರೆ ಆಗುವಂಥ ತೊಂದರೆಗಳು ಏನು ಅಂತ ತಿಳಿಸ್ಕೊಡಿ. ಹೌದು, ಈ ಆಲ್ಕೋಹಾಲ್ ಏನಿದೆ, ಮದ್ಯಪಾನ ಮಾಡ್ತಾ ಇರುವಂಥ ವ್ಯಕ್ತಿ ಸ್ವಲ್ಪ ವರ್ಷ ಮದ್ಯಪಾನ ಮಾಡಿದ ನಂತರ ಅವರು ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ಗೆ ಹೋಗ್ತಾರೆ. ಅಂದರೆ ಚಟ ಹಿಡಿದಿರುವಂಥವ್ರು. ಈಗ ಇವರು ಈ ಚಟ ಬಿಡ್ಲಿಕ್ಕೆ ಹೋದಾಗ ಸಡನ್ ಆಗಿ ತಾವಾಗೆ ಮನೆಯಲ್ಲಿ ಡ್ರಿಂಕ್ಸ್ ಅನ್ನು ನಿಲ್ಲಿಸಲಿಕ್ಕೆ ಹೋದ್ರೆ ಅವರಿಗೆ ಕೆಲವು ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರು ಆಗ್ತದೆ. ಯಾಕೆಂದ್ರೆ ಅದು ಚಟ ಹಿಡಿದಿರೋ ವ್ಯಕ್ತಿ, ಅದನ್ನು ಬಿಡ್ಲಿಕ್ಕೆ ಹೋದಾಗ ಅವನಿಗೆ ಕೆಲವು ತೊಂದರೆಗಳು ಬರ್ತದೆ. ಅದಕ್ಕೆ ಮುಖ್ಯವಾಗಿ ಆದಷ್ಟು ಒಳ್ಳೇದಂದ್ರೆ ಸೈಕ್ಯಾಟ್ರಿಸ್ಟ್ನ ಸಲಹೆ ತಗೊಳ್ಳೋದು. ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂದರೆ, ನೋಡಿ, ಡ್ರಿಂಕ್ಸ್ ದಿನ ಕುಡಿತಾ ಇರೋನು, ಚಟ ಹಿಡಿದಿರೋನು ಬಿಟ್ಟಾಗ ಅವನಿಗೆ ಕೆಲವು ಸಿಂಪ್ಟಮ್ಸ್ ಬರುವಂಥದ್ದು. ಒಂದು, BP-ಯಲ್ಲಿ ಏರುಪೇರು ಆಗುವಂಥದ್ದು, ಹೃದಯ ಬಡಿತದಲ್ಲಿ ಏರುಪೇರು ಆಗುವಂಥದ್ದು, ಇನ್ನು ಕೆಲವು ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಬರ್ಬೋದು, ಉದ್ವೇಗ ಇಂಥದ್ದೆಲ್ಲ ಬರ್ತದೆ. ಜೊತೆಗೆ ಎಲೆಕ್ಟ್ರೋಲೈಟ್ಸ್, ರಕ್ತದಲ್ಲಿರುವಂತಹ ಸಾಲ್ಟ್ಸ್ ಕಂಟೆಂಟ್ ಏನಿದೆ ಇದರಲ್ಲಿ ಏರುಪೇರು ಆಗುವಂಥದ್ದು, ಇದರಿಂದ ಹಲವಾರು ರೀತಿಯ ತೊಂದರೆಗಳು ಬರ್ಬೋದು. ಜೊತೆಗೆ ಸೆರೆಬೆಲ್ಲಮ್ ಬ್ರೈನಲ್ಲಿಂದ ಇದರ ತೊಂದರೆಯಿಂದ ತೇಲಾಡಿದಂತೆ ಆಗೋದು, ಬಾಡಿಯಲ್ಲಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಇನ್ನು ಇದೆಲ್ಲ ಫಸ್ಟ್ ಡೇ, ಡ್ರಿಂಕ್ಸ್ ಬಿಟ್ಟ ಮೊದಲ 2 ದಿನದಲ್ಲಿ ಈ ಥರ ತೊಂದರೆಗಳೆಲ್ಲ ಬರ್ತದೆ, ಆತಂಕ, ಉದ್ವೇಗ ಎಲ್ಲ ಬರುವಂಥದ್ದು. 2 ದಿನ ನಂತರ ಆ ವ್ಯಕ್ತಿ ತುಂಬ ಪ್ರಮಾಣದಲ್ಲಿ ಆಲ್ಕೋಹಾಲ್ ತಗೊಳ್ತಾ ಇರೋನಾದ್ರೆ ಅವನಿಗೆ ಫಿಟ್ಸ್ ಬರುವಂಥ ಚಾನ್ಸಸ್ ಇದೆ. ಅದು ತುಂಬ ಡೇಂಜರಸ್ ಕಂಡೀಷನ್. ಇದರಲ್ಲಿ ಸಾವಿನ ಪ್ರಮಾಣವೂ ಆಗುತ್ತೆ, ಕೆಲವೊಂದ್ಸಲ ಜಾಸ್ತಿ ಇರುತ್ತೆ. 4th ಡೇ, 4 ದಿನಗಳು ಡ್ರಿಂಕ್ಸ್ ಬಿಟ್ಟು ಅವನು ಕೂತಿದ್ರೆ ಡೆಲಿರಿಯಂ ಅಂತ ಒಂದು ಸ್ಟೇಟ್ಗೆ ಹೋಗ್ತಾನೆ. ಇದು ಭ್ರಮೆ ಥರದ ಒಂದು ತೊಂದರೆ. ಇದರಲ್ಲಿ ಅವನಿಗೆ ಒಬ್ಬನೇ ಕೂತಿರಬೇಕಾದ್ರೆ ಕಿವಿಯಲ್ಲಿ ಏನೋ ಮಾತಾಡುವಂಥ ಸದ್ದು ಕೇಳುವಂಥದ್ದು, ಅಥವಾ ತಪ್ಪು ನಂಬಿಕೆಗಳು ಬರುವಂಥದ್ದು, ಅಥವಾ ಯಾರಾದರೂ ನಮ್ಮ ಸ್ನೇಹಿತರು, ಮನೆಯವರೇ ಅವರ ಜೊತೆ ಮಾತಾಡಿದ್ರೆ ಅವರು ವ್ಯತ್ಯಾಸವಾಗಿ ಮಾತಾಡಿದಂತೆ ತೋರ್ಬೋದು. ಅಂದರೆ ಹೊಡಿಲಿಕ್ಕೆ ಬಂದಂಗೆ ಈ ಥರ ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಜನರು ಏನು ನೆನ್ಪಿಟ್ಕೊಳ್ಬೇಕಂದ್ರೆ, ಇದೆಲ್ಲ ತೊಂದರೆಗಳು ಡ್ರಿಂಕ್ಸ್ ಬಿಟ್ಟು ತಾನು ಡ್ರಿಂಕ್ಸ್ ಬಿಡ್ಲಿಕ್ಕೆ ಹೋದಾಗ ಬರುವಂಥ ತೊಂದರೆಗಳು ಮಾತ್ರ. ಆಕ್ಚುಲಿ ಕೆಲವು ಜನರು ಏನು ಮಾಡ್ತಾರೆ, ಈ ಥರ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಡ್ರಿಂಕ್ಸ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಇದು ಆಕ್ಚುಲಿ ಕಂಟಿನ್ಯೂ ಮಾಡ್ಲಿಕ್ಕಿರುವಂಥ ಒಂದು ಕಾರಣ ಅಲ್ಲ. ಇದು ಆಕ್ಚುಲಿ ಇದು ಈ ಥರ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದರೆ ಅದರ ಅರ್ಥ ಅವನ
ಸ್ಥಿತಿ ಡೇಂಜರಸ್ ಲೆವೆಲ್ಗೆ ಹೋಗಿದೆ ಅಂತ ಅರ್ಥ. ಸೊ ಇಟ್ ಈಸ್ ಅನ್ ಎಮರ್ಜೆನ್ಸಿ. ಅವನು ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ಸ್ ಸಲಹೆ ಪಡಿಬೇಕು, ಸೈಕ್ಯಾಟ್ರಿಸ್ಟ್ ಸಲಹೆ ಪಡೆದುಕೊಂಡು ಟ್ರೀಟ್ಮೆಂಟ್ ತಗೊಂಡು ವಾಸಿ ಹಾಕೊಳ್ಬೇಕು, ಅದು ಒಳ್ಳೇದು. ಓಕೆ, ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಮದ್ಯಪಾನ ಚಟವನ್ನು ನಿಲ್ಲಿಸೋದಕ್ಕೆ ಈ ರೀತಿಯ ಒಂದು ಮೆಡಿಸಿನ್ಸ್ ಇದೆ, ಈ ರೀತಿಯ ಒಂದು ಮೆಡಿಸಿನ್ಸ್ ಇಲ್ಲಿ ಸಿಗ್ತಾ ಇದೆ ಅಂತ, ಇದನ್ನೆಲ್ಲ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ? ಹೊರಗಡೆ ಯಾವುದು ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲ ಅನ್ಸೈಂಟಿಫಿಕ್, ವೈಜ್ಞಾನಿಕವಾಗಿ ಪ್ರೊಡ್ಯೂಸ್ ಮಾಡಿದಂತೆ ಯಾವುದು ಟ್ರೀಟ್ಮೆಂಟ್ ಅಲ್ಲ. ಅಂದ್ರೆ ಕೆಲವು ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಏನಿದೆ ಅವರು ಅವರವರ ಟ್ರೀಟ್ಮೆಂಟ್ ಕೊಡಬಹುದು, ಅದರ ಬಗ್ಗೆ ನಾವೇನು ಕಮೆಂಟ್ ಮಾಡಲ್ಲ. ಆದರೆ ಕ್ವಾಕರಿ, ಹೊರಗಡೆ ಸಾಮಾನ್ಯ ಜನರಲ್ಲಿ ಕೆಲವರು ಕ್ವಾಕ್ಸ್ ಅಂತ ಇರ್ತಾರೆ, ಏನು ದುಡ್ಡು ಮಾಡೋ ದೃಷ್ಟಿಯಿಂದ ಅವರವರದೇ ಕೆಲವು ಪ್ರಾಡಕ್ಟ್ಸ್ ಅನ್ನ ಬಿಡ್ತಾರೆ. ಅವು ಯಾವುದು ವೈಜ್ಞಾನಿಕವಾಗಿ ಪ್ರೂವ್ಡ್ ಅಲ್ಲ. ಅದರಿಂದ ಯಾವ್ದಾದ್ರು ತೊಂದರೆ ಆದ್ರೆ ಅವರವರೇ ಜವಾಬ್ದಾರರಾಗ್ತಾರೆ. ಹಾಗಾಗಿ ಆದಷ್ಟು ನಾವು ನಮ್ಮ ಇದಕ್ಕೆ ಗ್ಯಾರಂಟಿ ಕೊಡ್ತೇವೆ. ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ಸ್ಗೆ ಬಂದ್ರೆ ನಾವು ಒಳ್ಳೆಯ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದು. ಅಂದ್ರೆ ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ವೈದ್ಯರನ್ನ ಒಂದು ಸಂಪರ್ಕ ಮಾಡಿ ಅವರು ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ? ಓಕೆ, ಎಸ್ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಈ ಒಂದು ಮನೋರೋಗಿಗಳಿಗೆ ಆಪ್ತ ಸಮಾಲೋಚನೆಯನ್ನು ನಾವು ಕೊಡ್ತೀವಿ ಅಂತ. ಆದರೆ ಈ ಒಂದು ಎನ್ಕರೇಜ್ ಅನ್ನುವಂಥ ಒಂದು ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳಿದೆ ಅಂತ ತಿಳಿಸ್ಕೊಡಿ. ನಮ್ಮ ಇತ್ತೀಚೆಗೆ ಸ್ಟಾರ್ಟ್ ಆದ ಎನ್ಕರೇಜ್ ಸೆಂಟ್ರಲ್ಲಿ ಒಂದು ಹೊರರೋಗ ಮತ್ತು ಒಳರೋಗ ಎರಡು ಟೈಪಿನ ಫೆಸಿಲಿಟಿ ಇದೆ. ಹೊರರೋಗದಲ್ಲಿ ಸೈಕ್ಯಾಟ್ರಿಸ್ಟ್ ಅಂದರೆ ಮನೋವೈದ್ಯಕೀಯ ಡಾಕ್ಟರನ್ನು ಕನ್ಸಲ್ಟೇಷನ್ ಮಾಡ್ಬೋದು, ಸೈಕಾಲಜಿಸ್ಟ್ ಮನಃಶಾಸ್ತ್ರ ತಜ್ಞರನ್ನು ಕನ್ಸಲ್ಟ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಯಾರಿಗೆ ಪುನರ್ವಸತಿ ಥರ ಬೇಕು ಅದಕ್ಕೆ ಫೆಸಿಲಿಟಿ ಉಂಟು, ಸೋಷಲ್ ವರ್ಕ್ ಫೆಸಿಲಿಟಿ. ಸೊ ಇದೆಲ್ಲ OPD ಕನ್ಸಲ್ಟೇಷನಲ್ಲಿ ಮಾಡ್ಬೋದು. ಇದಲ್ಲದೆ ಡೇ ಕೇರ್ ಫೆಸಿಲಿಟಿ ಇದೆ. ನಾವು ಮಕ್ಕಳಿಗೆ ಹೇಗೆ ಬೆಳಿಗ್ಗೆ ನರ್ಸರಿಗೆ ಬಿಟ್ಟು ಈವ್ನಿಂಗ್ ಕರ್ಕೊಂಡು ಬರ್ತೇವೆ, ಅದೇ ಥರ ಮನೋರೋಗ ತೊಂದರೆ ಇರೋರಿಗೆ ಮಾರ್ನಿಂಗ್ ಅವರನ್ನು ಬಿಟ್ಟು ಅವ್ರು ಫುಲ್ ಡೇಯಲ್ಲಿ ಫುಲ್ ಅವರಿಗೆ ಇಷ್ಟ ಬಂದ ಆ್ಯಕ್ಟಿವಿಟಿ ಮಾಡಿ ಈವ್ನಿಂಗ್ ಮನೆಗೆ ಹೋಗುವ ಟೈಪಿನ ಫೆಸಿಲಿಟಿ ಇದೆ. ಆ ಸೆಂಟ್ರಲ್ಲಿ ಅವ್ರಿಗೆ ಇಷ್ಟವಾದ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಬೋದು. ಉದಾಹರಣೆಗೆ ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು, ಅಥವಾ ಡ್ಯಾನ್ಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು. ಅವ್ರು ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಉಂಟು ಆ ಫೀಲ್ಡಲ್ಲಿ ಅವರ ಆ್ಯಕ್ಟಿವಿಟಿ ಟ್ರೈನಿಂಗ್ ಎಲ್ಲ ತಗೊಳ್ಬೋದು. ವೊಕೇಶ್ನಲ್ ಟ್ರೈನಿಂಗ್, ಅವರಿಗೆ ಪುನಃ ಕೆಲಸಕ್ಕೆ ಜೀವನಕ್ಕೆ ಹೋಗಿ ಪುನಃ ಕೆಲಸ ಸ್ಟಾರ್ಟ್ ಮಾಡುವಂಥ ಟ್ರೈನಿಂಗ್, ಆ ಥರ ಫೆಸಿಲಿಟಿ ಡೇ ಕೇರ್ ಫೆಸಿಲಿಟಿಯಲ್ಲಿದೆ. ಆಲ್ ದೀಸ್ ಥಿಂಗ್ಸ್ ವಿತ್ ಫುಡ್. ಸೊ ಇದೆಲ್ಲ ವಿತ್ ಫುಡ್. ಅವ್ರು ಮಾರ್ನಿಂಗ್ ಈವ್ನಿಂಗ್ ಶಾಲೆಯಲ್ಲಿ ಹೋಗಿ ಹೇಗೆ ಮಕ್ಕಳು ಕಲಿತಾರೆ ಅದೇ ಥರ ಕಲಿಯುವಂಥ ಫೆಸಿಲಿಟಿ. ಪ್ಲಸ್ IP ಫೆಸಿಲಿಟಿ ಅಂದರೆ ಇನ್ ಪೇಷಂಟ್ ಫೆಸಿಲಿಟಿ ಕೂಡ ಇದೆ. ಅಂದರೆ ಇವಾಗ ನಿಮ್ಮಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಇವಾಗ ಪ್ರತಿಯೊಂದು ಇವನ್ ಮನೋರೋಗ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಒಂದು ರೋಗಗಳು ಕೂಡ ಇರ್ತದೆ. ಇವನ್ ಅವರು ಕೂಡ ಹೇಳಿದರು ಮದ್ಯಪಾನವನ್ನು ಬಿಡಿಸುವಂತಹ ಒಂದು ರೋಗಕ್ಕೆ ಕೂಡ ಒಂದು ಏನು ಚಿಕಿತ್ಸೆಯನ್ನು ಕೊಡುವಂತಹ, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ. ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಮೊದಲಿಂದಾಗಿ ಶಾರೀರಿಕ ಹೇಗೆ ಕಾಯಿಲೆ ಬರ್ತದೆ ಅದೇ ಥರ ಮನಸ್ಸಿಗೂ ಕಾಯಿಲೆ ಬರ್ತದೆ. ಸೊ ನಮ್ಮ ಮನಸ್ಸು ಬಗ್ಗೆ, ಮನಸ್ಸಿನ ಒಂದು ಹೆಲ್ತ್ ಬಗ್ಗೆ, ಮಾನಸಿಕ ಹೆಲ್ತ್ ಬಗ್ಗೆ ಎಲ್ಲರೂ ಒಂಥರ ಅವೇರ್ ಆಗಿರಬೇಕು, ಅದರ ಬಗ್ಗೆ ಜಾಗೃತವಾಗಿರಬೇಕು. ಒಂದು ಏನೋ ತೊಂದರೆ ಬಂದಲ್ಲಿ ಸೂಕ್ತ ಸಲಹೆ ಪಡ್ಕೊಳ್ಳೋದು ಅತಿ ಅಗತ್ಯ. ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಒಂದು ಹೆಲ್ಪ್ಲೈನ್ ನಂಬರ್ ಇದೆ. ಸೊ 9108919025. ಸೊ ಎನಿ ಟೈಮ್ ಲೋಕದ ಯಾವ ಮೂಲೆಯಿಂದ 24 ಗಂಟೆ 365 ದಿನ ಎನಿ ಪ್ರಾಬ್ಲಮ್ಸ್ ಇದ್ದರೆ ಸಲಹೆ ಕೇಳಿ ಸೂಕ್ತ ಸಲಹೆ ಪಡಿಬೋದು. ಫೋನಲ್ಲಿ ಏನು ಒಪಿನಿಯನ್ ಕೊಡ್ಬೋದು ಅದು ನಾವು ಮಾಡ್ತೇವೆ. ರಿಪೀಟ್ ಮಾಡ್ತೇನೆ, 9108919025. ಸೊ ಇದಲ್ಲದೆ ಕೇಳಿದ ನಿಮ್ಮೆಲ್ಲ ವೀಕ್ಷಕರ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೇವೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ಈ ಒಂದು ಮನೋರೋಗಿಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಪುನರ್ವಸತಿ ಕೇಂದ್ರದ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವಿರಾಮದ ಬಳಿಕ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಮನೋರೋಗಿಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಪುನರ್ವಸತಿ ಈ ಒಂದು ಕೇಂದ್ರದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಇಸ್ಮಾಯಿಲ್ ಶಿಯಾಬುದ್ದೀನ್ ಅವರು. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಸೈಕಿಯಾಟ್ರಿಕ್ಸ್ಟ್ ರಿಹ್ಯಾಬಿಲಿಟೇಷನ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇರುವಂಥವ್ರು. ಆ್ಯಂಡ್ ಇನ್ನೊಬ್ಬರು ನಮ್ಮ ಮನೋರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಸೌಮ್ಯ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್.
ಇಷ್ಟು ಹೊತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮನೋರೋಗ ಅಂದರೆ ಏನು, ಅದಕ್ಕೆ ರಿಹ್ಯಾಬಿಟೇಷನ್ ಅಂದರೆ ಏನು ಅಂತೆಲ್ಲ ತಿಳ್ಕೊಂಡ್ವಿ. ಇದೀಗ ಮತ್ತೆ ವಾಪಸ್ ನಾವು ರಿಹ್ಯಾಬಿಟೇಷನ್ ಅಂದರೆ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವಂತಹ ಒಂದು ಟೈಮ್. ವಾಟ್ ಈಸ್ ರಿಹ್ಯಾಬಿಟೇಷನ್ಸ್ ಕಂಪ್ಲೀಟ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ನಮಗೆ. Okay. Before I speak about rehabilitation, I'll say about what are the treatment options available in psychiatry. Yes. So we have mainly two categories, that is pharmacological interventions and non-pharmacological interventions. Pharmacological interventions such as medication, CCT and somatic interventions, which will be dealt with psychiatrists. So other structured psychosocial interventions or non-pharmacological interventions, which will be like individual based, group based, family based and community based interventions. Yes. Why all these are important is because the rehabilitation means making a person going back to the family, going back to the education, going back to the employment or community as a productive member. Okay. By utilizing their residual capacity to the fullest extent possible. Even if the person is having illness, the person is having some abilities which we have to utilize it, so that our aim is making him to function optimally. So medication can help in decreasing symptomatology and other aspects. So whereas in other structured psychosocial intervention will be focusing on functional aspects, individual functioning in different aspects of life. So in simple words, making a person going back to the family or to the education or to the employment or to the community is rehabilitations. ಓಕೆ, ಅಂದರೆ ಈ ಒಂದು ಮನುಷ್ಯರು ಸಾಮಾನ್ಯವಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಆದ ನಂತರ ಕೂಡ ಒಂದು ಕೌಟುಂಬಿಕ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಫಂಕ್ಷನ್ಸ್ಗಳಿಗೆ ಹೋದಾಗ ಕೂಡ ಅವರು ಒಬ್ಬಂಟಿಯಾಗಿ ಇರುವಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ರಿಹ್ಯಾಬಿಟೇಷನ್ ಸೆಂಟರ್ಗೆ ಬಂದು ನಿಮ್ಮ ಹತ್ರ ಒಂದು ಮನೋರೋಗಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು. It is both like goal of the treatment is rehabilitations, whether it's pharmacological or non-pharmacological. So ideally our idea is to make them back. So it's the goal of treatment. ಓಕೆ, ಎಸ್ ಡಾಕ್ಟರ್ ಸೌಮ್ಯ ಅವರೇ, ಇದೀಗ ಒಂದು ಮನಃಶಾಸ್ತ್ರ ವಿಭಾಗದಲ್ಲಿ ಅಂದರೆ ಮನೋರೋಗ ತಜ್ಞರಾಗಿ ಮನಃಶಾಸ್ತ್ರ ವಿಭಾಗದಲ್ಲಿ ಯಾವ್ಯಾವ ರೀತಿಯಾದಂತಹ ಸೌಲಭ್ಯಗಳಿದೆ ಅಂತ ತಿಳಿಸ್ಕೊಡಿ. ವಂದನೆಗಳು ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ. ಮೊದಲಾಗಿ ನಾನು ಏನು ಹೇಳಿದಂದರೆ ಮನಃಶಾಸ್ತ್ರ ಅಂದರೆ ಏನು? ಮನಃಶಾಸ್ತ್ರ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಮೈಂಡ್. ಇಟ್ ಈಸ್ ಬೇಸಿಕಲಿ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಮೈಂಡ್, ದ ಥಾಟ್, ಕಾಗ್ನಿಷನ್ ಆ್ಯಂಡ್ ಥಿಂಕಿಂಗ್. ಅವನ ಯೋಚನೆ ಮಾಡುವ ಶಕ್ತಿ, ಅವನ ಏಕಾಗ್ರತೆ, ಅವನ ಕಾಗ್ನಿಷನ್, ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇಟ್ ಈಸ್ ಅ ವೆರಿ ವಾಸ್ಟ್ ಫೀಲ್ಡ್. ದೇರ್ ಆರ್ ಲಾಟ್ ಆಫ್ ಟ್ರೀಟ್ಮೆಂಟ್ಸ್. ಮುಖ್ಯವಾಗಿ ನಾವು ಏನು ಕೊಡೋದಂದರೆ ಮನಃಶಾಸ್ತ್ರ ವಿಭಾಗದಲ್ಲಿ ನಾವು IQ ಅಸೆಸ್ಮೆಂಟ್, ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ಮಾಡ್ತೇವೆ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆಯನ್ನು ನಾವು ಕಂಡು ಹಿಡಿಯಬಹುದು IQ ಪರೀಕ್ಷೆಯಿಂದಾಗಿ. ಇಟ್ ಈಸ್ ಅ ಫಾರ್ಮಲ್ ಅಸೆಸ್ಮೆಂಟ್. ನಾನಾ ರೀತಿಯ ಅಸೆಸ್ಮೆಂಟ್ಗಳಿವೆ. ಬಾಟಿಯಾಸ್ ಬ್ಯಾಟ್ರಿ ಆಗಿ, ಬೀನೆ ಕಾಮತ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್ ಆಗಲಿ, ಇಂಡಿಯನ್ ವರ್ಷನ್ಸ್ ನಮ್ಮಲ್ಲಿ ಈಗ ಸುಮಾರು ವರ್ಷದಿಂದ ಒಂದು ವ್ಯಾಲಿಡ್ IQ ಟೆಸ್ಟನ್ನು ನಾವು ಮಕ್ಕಳಿಗಾಗಲಿ ಅಥವಾ ಅಡಾಲಿಸೆಂಟ್ ಅವ್ರಿಗಾಗಿ ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಅಲ್ಲದೆ ಇನ್ನೊಂದು ತೊಂದರೆ ಏನಂದರೆ ಕಲಿಕಾ ನ್ಯೂನ್ಯತೆ, ಲರ್ನಿಂಗ್ ಡಿಸೆಬಿಲಿಟಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ. ಈಗ ತುಂಬ ಕೇಸಲ್ಲಿ ಟೀಚರ್ಸ್ ಅವರಾಗಲಿ ಅಥವಾ ಮನೆಯವರಾಗಲಿ ಇವನು ಅಕಾಡೆಮಿಕಲಿ ಹುಷಾರಿಲ್ಲ. ಸೊ ಇವೆಲ್ಲ ಟೆಸ್ಟ್ಗಳು, ವಿ ಹ್ಯಾವ್ ಅ ವ್ಯಾಲಿಡ್ ಟೆಸ್ಟ್. It's called as a specific learning disability test. Through this test, we will come to know whether the child's ability is appropriate for the age or not. Avana ability agli, samarthya agli, when it comes to academic, whether it is according to the age. We'll come to know the exact level. We'll get the valid result. So, e assessment allade will also give a counseling for the patients. ಕೌನ್ಸಿಲಿಂಗ್ ಬೇಸಿಕಲಿ ಅಂದರೆ ಇಟ್ಸ್ ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ. ಆಪ್ತ ಸಮಾಲೋಚನೆ ಅಂದರೆ ತುಂಬ ಜನರು ಹೇಳ್ತಾರೆ ವೈದ್ಯರಲ್ಲಿ ನಾವು ಮಾತಾಡೋದು ಅಂದರೆ ಆಪ್ತ ಸಮಾಲೋಚನೆ, ಆಪ್ತ it is a conversation between a doctor and a patient. But there is lot of skills and processes are there when it comes to a counseling. One need to understand what exactly a counseling means. It is a one-to-one relationship between a therapist and a patient or a client. Okay, I would not say that is the main treatment for all the problem.
But yes, for mild to moderate level of psychological problems or psychiatric illness, it is one of the best, to overcome with the psychiatric problems like anxiety, depression, or any personality issues, or a day-to-day stress. Sometimes small stress we are able to overcome it, but if it is a very severe stress, it will affect our day-to-day functions. So with the counseling, it will be very helpful for the patient or a client. ಓಕೆ ಎಸ್ ಇಸ್ಮಾಯಿಲ್, ಡಾಕ್ಟರ್ ಇಸ್ಮಾಯಿಲ್ ಅವರ, ನೀವು ಹೇಳಿದ್ರಿ ರಿಹ್ಯಾಬಿಟೇಷನ್ ಅಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ರಿಹ್ಯಾಬಿಟೇಷನ್ ಅಂದರೆ ಏನು ಅಂತ ತಿಳಿಸ್ಕೊಟ್ರೆ. ಇವಾಗ ರಿಹ್ಯಾಬಿಟೇಷನಲ್ಲಿ ಯಾವ್ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳಿದೆ ಅದನ್ನು ತಿಳಿಸ್ಕೊಡಿ. Okay. In rehabilitation, we can categorize into two actually, that is residential facilities and non-residential facilities. Okay. Residential facilities where clients come and reside and then get the treatment, whereas in non-residential facilities, they don't stay overnight, they get the treatment and go back. So for example, under residential facilities we have inpatient rehabilitation, then we have halfway homes, long stay home, short stay home, and so on and so forth, foster care, all that included in residential facilities. Okay. Whereas in non-residential facilities we have a daycare center, partial hospitalization, vocational rehabilitation center, and so on and so forth. For example, in daycare center, people come in the morning, get the structured psychosocial intervention and go back in the evening. So focus of interventions will be more on structured psychosocial interventions. They may be in the process of recovery, or they are already recovered, but still there is a disability in the functioning level. So to improve that, they may be engaged in activities based on their ability and disability, based on their diagnosis and their personalities. So they are given focus of treatment will be in the daycare center more of non-pharmacological or structured psychosocial intervention. So in the same way, we have different varieties like sheltered workshop and vocational rehab center. All that it all having some purpose, ideally to help the person to go back to the optimal functioning. ಓಕೆ ಎಸ್ ಡಾಕ್ಟರ್ ಸೌಮ್ಯ ಅವರೇ, ನೀವು ಹೇಳ್ತಾ ಇದ್ರಿ ಒಂದು ಆಪ್ತ ಸಮಾಲೋಚನೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಒಂದು ಆಪ್ತ ಸಮಾಲೋಚನೆ ಅಂದರೆ ಏನು, ಇದರ ಉಪಯೋಗವನ್ನು ಯಾರ್ಯಾರು ಪಡ್ಕೋಬೋದು ಅಂತ ತಿಳಿಸ್ಕೊಡಿ. ಆಪ್ತ ಸಮಾಲೋಚನೆ ಅಂದರೆ ಇಟ್ಸ್ ಅ 1-to-1 ಕಾನ್ವರ್ಸೇಷನ್ ಬಿಟ್ವೀನ್ ಅ ಥೆರಪಿಸ್ಟ್ ಆ್ಯಂಡ್ ಅ ಕ್ಲೈಂಟ್. 1-to-1 ಕಾನ್ವರ್ಸೇಷನ್. ಆಪ್ತ ಸಮಾಲೋಚನೆ ಅಂದರೆ ತುಂಬ ಜನ ಹೇಳ್ತಾರೆ ಮಾತಾಡೋದಂತ. ನಾನು ಕೌನ್ಸಿಲಿಂಗಲ್ಲಿ ಹುಷಾರಿದ್ದೇನೆ, ಇವಾಗ ತಾನೇ ಕೌನ್ಸಿಲಿಂಗ್ ಮಾಡಿ ಬಂದೆ, ಬೀಟ್ ಎಲ್ಲಿಯಾದರೆ ರೆಸ್ಟೋರೆಂಟಲ್ಲಿ ಆಗಲಿ ಅಥವಾ ಫೋನಲ್ಲಿ ಆಗಲಿ ಕೌನ್ಸಿಲಿಂಗ್. ಫೋನಲ್ಲಿ ಎವ್ರಿಥಿಂಗ್ ಹ್ಯಾಸ್ ಅ ಪ್ರೊಸೀಜರ್. ಸೊ ಹಿಯರ್ ಕೌನ್ಸಿಲಿಂಗ್ ಈಸ್ ಬೇಸಿಕಲಿ ವಿ ಟ್ರೈ ಟು ಮೇಂಟೈನ್ ಅ ಕಾನ್ಫಿಡೆನ್ಷಿಯಾಲಿಟಿ ಆಫ್ ದ ಪೇಷಂಟ್. ಯಾವುದೇ ಅವ್ರ ವಿಷಯಗಳನ್ನು ಈಗ ದಿಸ್ ಫೀಲ್ಡ್ ಇಸ್ ವೆರಿ ಸೆನ್ಸಿಟಿವ್, ತುಂಬ ಪರ್ಸನಲ್ ಆಗಿ. ಸೊ ಸಮ್ ಥಿಂಗ್ಸ್ ವಿ ಮೇಕ್ ದೆಮ್ ಶ್ಯೂರ್ ದಟ್ ದೇ ಆರ್ ವೆರಿ ಕಂಫರ್ಟಬಲ್ ಇನ್ ಟಾಕಿಂಗ್, ದೇ ಆರ್ ಕಂಫರ್ಟಬಲ್ ಇನ್ ವೆಂಟಿಲೇಟಿಂಗ್ ದೇರ್ ಪ್ರಾಬ್ಲಮ್ಸ್, ಆ್ಯಂಡ್ ದ್ಯಾಟ್ ವಿಲ್ ಬಿ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಅದನ್ನು ನಾವು ಗುಪ್ತವಾಗಿ ಇಡ್ತೇವೆ. ಆ್ಯಂಡ್ ಫಾರ್ ಇಫ್ ಎನಿ ಎಮರ್ಜೆನ್ಸಿ ವಿ ವಿಲ್ ಡಿಸ್ಕಸ್ ವಿತ್ ಅಮಾಂಗ್ಸ್ಟ್ ದ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಆ್ಯಂಡ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಪ್ರೊವೈಡ್ ಫಾರ್ ದ ಪೇಷಂಟ್ಸ್. ಸೊ ಕೌನ್ಸಿಲಿಂಗ್ ಅಂದರೆ ನಾನಾ ರೀತಿಯ ಕೌನ್ಸಿಲಿಂಗ್ಗಳಿವೆ. ಈಗ ನಮ್ಮ ಮನಃಶಾಸ್ತ್ರ ಪ್ರಕಾರ ರೊಜೇರಿಯನ್ ಥಿಯರಿ ಆಗಲಿ, ಆಲ್ಫ್ರೆಡ್ ಆಡ್ಲರ್ ಥಿಯರಿ ಆಗಲಿ, ಸೈಕೋ ಅನಾಲಿಟಿಕಲ್ ಥಿಯರಿ ಆಗಲಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ಒನ್ ಪ್ರಾಸೆಸ್. ಓನ್ಲಿ ಕೌನ್ಸಿಲಿಂಗ್ ಮೀನ್ಸ್ ಜಸ್ಟ್ ಲಿಸನಿಂಗ್ ಟು ದ patient, listening to the client. It has different approach. Lot of international scientists, they have really worked. ಈಗ ಎಲ್ಲ ಅಪ್ರೋಚ್ಗಳನ್ನು ಫಾಲೋ ಮಾಡ್ತಾರೆ. ಅಂದರೆ ಅದಕ್ಕೆ ಹೇಳ್ತೇವೆ ಎಕ್ಲೆಕ್ಟಿಕ್ ಅಪ್ರೋಚ್ ಅಂತ. ದೇ ವಿಲ್ ಮಿಕ್ಸ್ ಆಲ್ ಟೈಪ್ ಆಫ್ ಅಪ್ರೋಚ್ ಆ್ಯಂಡ್ ಹೆಲ್ಪ್ ದ ಕ್ಲೈಂಟ್. ಹ್ಯೂಮನಿಸ್ಟಿಕ್ ಆಗಲಿಯಾ, ಸೈಕೋ ಅನಾಲಿಟಿಕಲ್ ಆಗಲಿಯಾ, ಅಥವಾ ಕ್ಲೈಂಟ್ ಸೆಂಟ್ರೆಡ್ ಥೆರಪಿ, ಇನ್ಸೈಟ್ ಓರಿಯೆಂಟೆಡ್ ಥೆರಪಿ, where they will mix all and see the best outcome for the patient. ಓಕೆ ಎಸ್ ಇಸ್ಮಾಯಿಲ್ ಅವರೇ, ನಾವು ಕಾರ್ಯಕ್ರಮದ ಒಂದು ಕೊನೆಯ ಹಂತದಲ್ಲಿದ್ದೀವಿ. ನಮ್ಮ ಒಂದು ವೀವರ್ಸಿಗೆ ನಿಮ್ಮ ಒಂದು ಸಜೆಷನ್ ಏನು ಈ ಒಂದು ರಿಹ್ಯಾಬಿಟೇಷನಲ್ಲಿ?
Okay, actually, there are a lot of misconception existing in our society. That is the main reason for non-utilization of facilities. So we have to empathize with the people who are having the problem, because whoever has a mind can get mental illness at any point of time. If today is your neighbor, tomorrow can be in your house. So have empathy and understand. If you find somebody is requiring treatment, please do refer to nearby hospital or to the consultant psychiatrist for the treatment procedures. So otherwise it's going to be a burden for the society as such. ಓಕೆ, ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಮನೋರೋಗಿಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಪುನರ್ವಸತಿ ಕೇಂದ್ರ ಅಂದರೆ ರಿಹ್ಯಾಬಿಟೇಷನ್ ಮತ್ತು ಆಪ್ತ ಸಮಾಲೋಚನೆ ಅಂದರೆ ಏನು, ಜೊತೆಗೆ ಮದ್ಯಪಾನವನ್ನು ಮಾಡೋದ್ರಿಂದ ಯಾವ ರೀತಿಯಾದಂತಹ ತೊಂದರೆಗಳು ಎದುರಾಗುತ್ತೆ, ಜೊತೆಗೆ ಎನ್ಕರೇಜ್ ಅನ್ನುವಂಥ ಒಂದು ಸೆಂಟರಲ್ಲಿ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳಿದೆ, ಇದೆಲ್ಲದನ್ನು ಕೂಡ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯ ವಿಶೇಷ ಕಾರ್ಯಕ್ರಮ. ನಿರಂತರ ಮಾಹಿತಿ, ಸುದ್ದಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.